ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್. ಇದು ಬಂದು ಅರ್ಧ ಸೈಟ್ ಬಿಲ್ಡಿಂಗು. ಎಲೆಕ್ಟ್ರಿಕಲ್ ಪೈಪ್ ಹಾಕಿದ್ದೇನೆ. ಪ್ಲಂಬಿಂಗ್ ರೂಫ್ ಕಟಿಂಗ್ ಮಾಡಬೇಕು. ರೆಸ್ಟ್ ರೂಮ್ ಆ್ಯಂಡ್ ಕಿಚನ್ನು, ಫ್ರಂಟ್ ವೆಲೇಷನ್ನು, ರೋಬ್ ಲೈಟ್ ಬೇರೆ ಫಿಕ್ಸಿಂಗ್ ಮಾಡಬೇಕು. ನಮ್ಮ ಅಣ್ಣನೇ ಬಂದು ಮೇಸ್ತ್ರಿ. ಅವ್ರಿಗೂ ಬೇರೆ ಕಡೆ ಕೆಲಸಗಳು ಜಾಸ್ತಿ ಇವೆ, ಹಂಗಾಗಿ ನನಗೂ ಬೇರೆ ಕೈ ಏಟಾಗೈತೆ. ಅವರು ಸಾಲ್ವೆ ಎಲ್ಲ ಬಿಚ್ಚಬೇಕು, ಹಂಗಾಗಿ ಮಾಡ್ತೀವಿ ಬಿಡು ಅಂತೇಳಿ ಇದು ಮಾಡವ್ರೆ. ನೋಡಿ, ಎಲೆಕ್ಟ್ರಿಕಲ್ ಪೈಪೆಲ್ಲ ಫಿಕ್ಸಿಂಗ್ ಮಾಡಿ ಇದು ಮಾಡಿದೆ. ಗಾಡಿ ಬೆಳಿಗ್ಗೆ ಏಟಾಗಿ ಇದಾಗಿದೆ. ಕೆಲಸ ಮಾಡ್ದಂಗೆ ಕೈಗೆ ಪಟ್ಟು ಹಾಕಿದ್ದಾರೆ. ನೋಡಿ, ಕೆಲಸ ಇದೆ. ಫಸ್ಟ್ ವಿಡಿಯೋ ಇದು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಮಾಡಿರೋ ಕೆಲಸ ಚೆನ್ನಾಗಿದೆ ನೋಡಿ. ಮುಂಚೆ ಈ ರೀತಿ ವಿಡಿಯೋಗಳು ನೋಡಿದ್ದೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕಿಚನ್ಗೆ ಇದನ್ನೆಲ್ಲ ಮಾರ್ಕಿಂಗ್ ಮಾಡಿದ್ದೇನೆ ಮತ್ತು ಬಾತ್ರೂಮ್ಗೆಲ್ಲ ಮಾರ್ಕ್ ಮಾಡಿದ್ದೀನಿ, ಮಾಡಬೇಕು. ರೆಸ್ಟ್ ರೂಮ್ಗೆ ಡ್ರೈ ವಾಟ್ರು ಪೈಪ್ ಲೈನ್ ಮಾರ್ಕಿಂಗ್ ಮಾಡಿದ್ದೇನೆ. ಗೀಜರ್ ಪ್ಯಾಂಟ್, ಸೋಲಾರ್ ಪ್ಯಾಂಟ್ ಮಾಡಿದ್ದೀನಿ ಮತ್ತು ಕಮೋಡ್ ಪ್ಯಾಂಟ್ಗೆ ಮಾರ್ಕ್ ಮಾಡಿದ್ದೇನೆ. ಇದು ಸ್ಪೋರ್ಟು ಮತ್ತು ಪಕ್ಕದಲ್ಲಿರೋದು ಸೋಲಾರ್ ಪ್ಯಾಂಟು ಕೆಳಗಡೆ ಬಿಟ್ಟಿದ್ದೀನಿ. ಡ್ರೈ ವಾಟರ್ ಸೆಂಟ್ರಿಗೆ ವಾಲ್ ಮಿಚರ್ ಟೈಪು. ಶವರ್ಗೆ ಹೈಟಿಗೆ ಕೊಟ್ಟಿದ್ದೀನಿ. ಇದು ಗೀಜರ್ ಪ್ಯಾಂಟು, ಸೋಲಾರು, ಗೀಜರು, ಕೋಲ್ಡ್ ವಾಟರ್ಗೆ ಈ ರೀತಿ ಒಂದು ಸೈಡ್ಗೆ ಇರಬೇಕು. ಶವರ್ ಪಕ್ಕನೇ ಕೋಲ್ಡ್ ವಾಟ್ರು, ಹಾಟ್ ವಾಟ್ರು ಒಂದು ಸೈಡ್ಗೆ ಇಟ್ಟು ಅಂದರೆ ಈ ಸಾಕು, ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಗೀಜರ್ ಪಾಯಿಂಟು ಇದು ಔಟ್ ಸೈಡು ಹಾಲು ಕಿಚನ್ ಆಲ್ರೆಡಿ ಸೋಲಾರ್ ಪ್ಯಾಂಟು, ಕೋಲ್ಡ್ ವಾಟ್ರು, ಬಿಲ್ಡಿಂಗ್ ಒಳಗಡೆ ಕೇಸಿಂಗ್ ಪಟ್ಟಿಯೆಲ್ಲ ಫಿಕ್ಸ್ ಮಾಡಬೇಕು. ಈ ಟ್ಯಾಂಕ್ ರೂಮ್ಗೆ ಬ್ಯಾಕ್ ಎಂಟ್ರಿ ಕೊಟ್ಟಿಲ್ಲೇ ಕನೆಕ್ಷನ್ ಇದು ಮಾಡಬೇಕು. ಓನರ್ ಇರೋ ಮನೆಗೆ ಟಾಪು ಟ್ಯಾಂಕ್ ರೂಮ್ಗೂ 2 ಬೈ ಸ್ವಿಚ್ ಹಾಕಿ ಇದು ಮಾಡೋಣ ಅಂತ ಇದು ಮಾಡಿ ಐಡಿಯಾ ಮಾಡಿದ್ದೀನಿ, ಹೇಳಿದ್ದೀನಿ ಅವ್ರಿಗೆ. ನಮ್ಮ ಅಣ್ಣವ್ರಿಗೆ ಹೇಳ್ತಾ ಇದ್ದೀನಿ, ಡ್ರಿಲ್ ಒಳಗೆ ಗಟ್ಟೆ ಹೊಡೆದು ಸ್ಕ್ರೂ ಹಾಕೊಂಡ್ರೆ ಈಜಿ ಆಗುತ್ತೆ ಅಂತ. ಇಲ್ಲ, ಸ್ಕ್ರೂ ಮಿಷಿನಾಗೆ ಡೈರೆಕ್ಟ್ ಸ್ಕ್ರೂನ ಹಾಕಕ್ಕೆ ಹೋಗ್ತಾರೆ, ಅದು ತಡಿಬೇಕಲ್ಲ, ಇದು ಮಾಡ್ತಾರೆ.
ಬೆಳಗ್ಗೆ ಮೆಟೀರಿಯಲ್ ಹೇಳಿಕ್ಕೆ ಬಂದಿದ್ದು 3 ಗಂಟೆಗೆ. ಸಾಯಂಕಾಲಕ್ಕೆ ಚೇನಲೆಲ್ಲ ಹೊಡೆದು ಮುಗಿಸಿದ್ರು. ಸಾಯಂಕಾಲ 6 ಗಂಟೆ ಆಯ್ತು ಇದು ಕೆಲಸ ಬಂದು. ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಕೊಂಡೆ. ಸಾಯಂಕಾಲ ಕತ್ಲಾಗಿತ್ತು. ನಾಳೆಗೆ ಬಂದು ಇವರು ಕೆಲಸ ಮುಗಿಸ್ಕೊಂತಾರೆ ನಮ್ಮ ಅಣ್ಣವರು. ನಾಳೆಗೆ ನಮ್ಮ ಅವ್ರು ಬಂದು ಕಟಿಂಗ್ ಮಾಡಿ ಮಾಡ್ತಾರೆ ಬಿಚ್ಕೊಳ್ಳೋಕ್ಕೆ. ಅವ್ರಿಗೂ ಸರೋಗುತ್ತೆ ಗಾರೆ ಕೆಲಸಕ್ಕಿದ್ದು ಪ್ಲಾಸ್ಟಿಂಗ್ ಎಲ್ಲ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು.